ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆ ಜೋಡಿ ಹಕ್ಕಿಗಳಾಗಿರುವಂತಹ ಭವ್ಯ ಮತ್ತು ತ್ರಿವಿಕ್ರಮ್ ನಡುವಿನ ಸ್ನೇಹ ಪ್ರೀತಿ ಅಂತ್ಯವಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿದ್ದಾವೆ. ಇಷ್ಟು ದಿನ ರಾತ್ರಿ ಆದರೆ ರೊಮ್ಯಾನ್ಸು ಶುರುವಾಗ್ತಿತ್ತು. ಈಗ ಬೆಳಿಗ್ಗೆ ಆದರೆ ಒಂದು ರೀತಿಯಲ್ಲಿ ಜಗಳ ಶುರುವಾಗ್ತಿತ್ತು. ಬಟ್ ಎಲ್ಲವೂ ಕೂಡ ಬದಲಾಗಿದೆ. ಈಗ ಹಗಲು ಕೂಡ ಜಗಳ, ರಾತ್ರಿಯೂ ಕೂಡ ಜಗಳ. ರಾತ್ರಿಯ ಜಗಳ ತಾರಕಕ್ಕೆ ಹೋಗಿದೆ. ಬಿಗ್ ಬಾಸ್ ಮನೆಯಲ್ಲೇ ಶುರುವಾದಂಥ ಪ್ರೀತಿ ಬಿಗ್ ಬಾಸ್ ಮನೆಯಲ್ಲೇ ಅಂತ್ಯವಾಗುತ್ತಾ ಅನ್ನುವಂತಹ ಮುನ್ಸೂಚನೆ ಈಗ ಸಿಕ್ತಂಗಿದೆ. ನಿಜವಾದಂಥ ಆಟ ಯಾವಾಗ ಶುರುವಾಯಿತೋ, ಭವ್ಯ ನಿಜವಾದಂತಹ ಬಿಗ್ ಬಾಸ್ ಆಟವನ್ನು ಯಾವಾಗ ಶುರು ಮಾಡಿದ್ರೋ ಹಾಗೆ ತ್ರಿವಿಕ್ರಮ್ ತನ್ನ ಮೂರ್ಖತನದ ಅರಿವು ಬಹುಶಃ ಆತನಿಗೆ ಆದಂತಿದೆ. ಬಿಗ್ ಬಾಸ್ ಮನೆಯಲ್ಲಿ ಇಂತಹ ಅದೆಷ್ಟೋ ಪ್ರೀತಿಗಳು ಹುಟ್ಟಿದ್ದಾವೆ, ಅದೆಷ್ಟೋ ಪ್ರೀತಿಗಳು ಸತ್ತಿದ್ದಾವೆ. ಭವ್ಯ ಕಪ್ ಗೆದ್ದರೆ ಮಾತ್ರ ಒಪ್ಪುವುದಾಗಿ ಪರೋಕ್ಷವಾಗಿ ಕೊಟ್ಟಂಥ ಹೇಳಿಕೆಯ ನಂತರ ಇಬ್ಬರ ನಡುವಿನ ಮನಸ್ತಾಪಗಳು ಹೆಚ್ಚಾಗ್ತಿದ್ದಾವೆ. ಅವರ ಪ್ರೇಮ ಸಂಬಂಧ ಮುರಿದು ಬೀಳೋದು ಸ್ಪಷ್ಟ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ. ಹಾಗಾದರೆ ಇವರ ಪ್ರೀತಿಯ ವ್ಯಾಲಿಡಿಟಿ ಎಷ್ಟು? ಇವರ ಸಂಬಂಧದಲ್ಲಿ ಬಿರುಕು ಮೂಡೋದಕ್ಕೆ ಕಾರಣಗಳಾದಂಥ ಅಂಶಗಳು ಯಾವುವು? ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆ ಅಕ್ಷರಶಃ ಈಗ ಪ್ರೀತಿಯ ಮನೆಯಿಂದ ದ್ವೇಷದ ಮನೆಯಾಗಿ ಬದಲಾಗ್ತಿದೆ. ಬಿಗ್ ಬಾಸ್ ಫೈನಲ್ಗೆ ಏನೇನೋ ಒಂದೆರಡು ವಾರ ಬಾಕಿ. ಈ ಒಂದೆರಡು ವಾರದಲ್ಲಿ ಏನೆಲ್ಲ ನಡೆಯುತ್ತೆ, ಏನೆಲ್ಲ ಹೋಗುತ್ತೆ ಅನ್ನುವಂತಹ ಕಲ್ಪನೆಯು ಕೂಡ ಮಾಡೋಕ್ಕೆ ಸಾಧ್ಯವಿಲ್ಲ. ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಆರಂಭದಲ್ಲಿದ್ದಂತಹ ಒಂದು ಅನ್ಯೋನ್ಯತೆ ಈಗಿಲ್ಲ. ಈಗ ಪರಸ್ಪರ ಒಬ್ಬರಿಗೊಬ್ಬರು ಅಂಟ್ಕೊಂಡೇ ಇದ್ದಂಥವರು, ಪ್ರೀತಿಸ್ತಾ ಇದ್ದವರು, ಜೊತೆಗೆ ಅವರನ್ನು ಬಿಟ್ಟು ನಾವಿಲ್ಲ, ನನ್ನನ್ನು ಬಿಟ್ಟು ಅವರಿಲ್ಲ ಅಂತೇಳಿ ಹೇಳ್ತಿದ್ದವರು ಕೂಡ ದೂರ ಆಗಿದ್ದಾರೆ. ಶೋನಲ್ಲಿ ಟ್ರೋಫಿಯನ್ನು ಗೆಲ್ಲಬೇಕು ಅನ್ನುವಂಥ ಹಠವನ್ನು ಹೊತ್ತಿದ್ದಾರೆ. ಕನ್ನಡ ಬಿಗ್ ಬಾಸ್ ಶೋನಲ್ಲಿ ಕಳೆದ ವಾರ ಚೈತ್ರ ಅವರು ಯಾವಾಗ ಮನೆಯಿಂದ ಆಚೆ ಹೋದರೋ ಇದಾದ ಬಳಿಕ ಗ್ರ್ಯಾಂಡ್ ಫಿನಾಲೆಗೆ ಸಿದ್ಧತೆಯು ಕೂಡ ನಡೀತಿದೆ. ಜೊತೆಗೆ ಕ್ಯಾಪ್ಟನ್ ಹನುಮಂತ್ ಅವರನ್ನು ಬಿಟ್ಟು ಉಳಿದ ಎಲ್ಲ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗಿದ್ದಾರೆ. ಹೀಗಾಗಿ ಈ ವಾರದ ಪ್ರತಿಯೊಂದು ಟಾಸ್ಕ್ ಕೂಡ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ. ಸ್ಪರ್ಧಿಗಳು ಕೂಡ ಗೆಲ್ಲೋದಕ್ಕೆ ಸಾಕಷ್ಟು ಪೈಪೋಟಿಗಳನ್ನು ನಡೆಸ್ತಾ ಇದ್ದಾರೆ. ಇದರ ನಡುವೆ ಭವ್ಯ ಹಾಗೂ ತ್ರಿವಿಕ್ರಮ್ ಮಧ್ಯೆ ಮಾತಿನ ಸಮರ ತಾರಕಕ್ಕೇರಿದೆ. ಸ್ಪರ್ಧಿಗಳು ತಮ್ಮನ್ನು ತಾವು ಕಾಪಾಡಿಕೊಳ್ಳಬೇಕು. ಬಿಗ್ ಬಾಸ್ನಲ್ಲಿ ಇನ್ನೊಬ್ಬರ ಮೇಲೆ ದೂರಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಇಷ್ಟು ದಿನ ಜೋಡಿಯಾಗಿ ಕಾಣಿಸಿಕೊಳ್ಳದಿದ್ದಂತಹ ತ್ರಿವಿಕ್ರಮ್ ಮತ್ತು ಭವ್ಯ ನಡುವೆ ಬಿರುಕು ಮೂಡಿದೆ. ಯಾರು ಯಾರನ್ನು ಹಿಂದಕ್ಕೆ ಮುಂದೆ ಹೋಗಲು ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನೋದ್ರ ಕುರಿತು ಇಬ್ಬರ ನಡುವೆ ಬಿರುಸಿನ ಚರ್ಚೆ ನಡೆದಿದೆ ಅನ್ನುವಂತಹ ಮಾತುಕತೆಗಳು ನಡೀತಿದ್ದಾವೆ. 105 ದಿನದಿಂದ ಇರದಿರುವಂಥ ಬಾಂಡಿಂಗ್ ಈಗ ಇನ್ನೊಬ್ಬರ ಮೇಲೆ ಅಥವಾ ಇನ್ನೊಬ್ಬರ ಜೊತೆ ಸೇರಿಕೊಂಡು ಆಚೆ ಇಡ್ತಿದ್ದೀಯಾ? ತುಂಬ ಬಂಡವಾಳಗಳು ಗೊತ್ತಾದಾಗ ಯಾರು ಏನು ಮಾಡೋಕ್ಕೆ ಆಗಲ್ಲ ಅಂತೇಳ್ಬಿಟ್ಟು ತ್ರಿವಿಕ್ರಮ್ ಹೇಳ್ತಾರೆ. ಇದಕ್ಕೆ ಉತ್ತರಿಸಿರುವಂಥ ಭವ್ಯ ಗೌಡ, ನೀನು ಏನೇನೋ ತಲೆಗೆ ಹಾಕ್ಕೊಂಡು ಮಾತನಾಡಬೇಡ, ನೀವೇ ಹಾಳಾಗ್ತಿದ್ದೀರಾ ಈ ರೀತಿ ಮಾತನಾಡಿಕೊಂಡು ಅಂತ ಹೇಳ್ಬಿಟ್ಟು ಹೇಳುವಂಥದ್ದು. ಇದೇ ವೇಳೆ ತ್ರಿವಿಕ್ರಮ್, ನೀನೇನು ನನಗೆ ಹೇಳೋದು, ಇಷ್ಟೆಲ್ಲ ಪೊಂಗೋ ಅವಶ್ಯಕತೆ ಇಲ್ಲ, ಫಸ್ಟ್ ಡೇ ಇದ್ದಾಗೆ ನೀನು ಇವಾಗ ಇಲ್ಲ ಅಂತೇಳಿ ನೇರವಾಗಿ ಹೇಳ್ತಾರೆ ಭವ್ಯಗೆ. ತ್ರಿವಿಕ್ರಮ್ ಹಾಗೂ ಭವ್ಯ ನಡುವೆ ಯಾವಾಗ ಈ ಮಾತುಕತೆಗಳು ಸ್ವಲ್ಪ ತಾರಕಕ್ಕೆ ಹೋಗುತ್ತೋ ಆಗ ಭವ್ಯ ಬೇಸರದಿಂದ ಎದ್ದು ಹೋಗ್ತಾರೆ. ಇದು ಸದ್ಯ ಅವರ ನಡುವಿನ ಸ್ನೇಹ ಪ್ರೀತಿ ಮುಂಚೆ ಇದ್ದಂಥ ರೀತಿಯಲ್ಲಿ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಜೊತೆಗೆ ಪರಸ್ಪರ ಏನೇ ಮಾತನಾಡಿದರೂ ಕೂಡ ಕಿತ್ತಾಡಿಕೊಳ್ತಿರೋದು, ಕಚ್ಚಾಡಿಕೊಳ್ತಿರೋದು, ಇದು ಬೇರೆ ರೀತಿಯ ಸಂದೇಶವನ್ನು ಕೊಡ್ತಿದ್ದಾರೆ. ಅದರಲ್ಲೂ ಕೂಡ ತ್ರಿವಿಕ್ರಮ್ ಈಗ ದಿನಕ್ಕೆ ಒಂಟಿ ಆಗ್ತಿದ್ದಾರೆ. ಇದಕ್ಕೂ ಮೊದಲು ಬಿಗ್ ಬಾಸ್ನಲ್ಲಿ ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದಂಥ ಹನುಮಂತ್ ಕೊಟ್ಟಂಥ ಒಂದೇ ಅವಕಾಶ ಭವ್ಯ ಬದುಕನ್ನೇ ಅಥವಾ ಭವ್ಯ ಹಾದಿಯನ್ನೇ ಚೇಂಜ್ ಮಾಡಿಬಿಡ್ತು. ಈಗ ಇದು ತ್ರಿವಿಕ್ರಮ್ಗೂ ಕೂಡ ಒಂದು ರೀತಿಯಲ್ಲಿ ಸಿಟ್ಟು ಬರುವಂತೆ ಮಾಡಿದೆ. ಎಲ್ಲ ಹಂತದಲ್ಲೂ ಕೂಡ ನನಗೆ ಬೆಂಬಲವಾಗಿ ಆಕೆ ನಿಲ್ಲಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಆಕೆಗೆ ನಾನು ಅಷ್ಟೆಲ್ಲ ಮಾಡಿದ್ದೀನಿ, ಆದರೆ ಆಕೆ ನನಗೆ ಬೆಂಬಲವನ್ನು ನಿಲ್ಲದೆ ಅಥವಾ ನನಗೆ ಬೆಂಬಲವನ್ನು ಕೊಡದೆ ಇತರರಿಗೆ ಕೊಟ್ಟಿದ್ದಾರೆ ಅನ್ನೋದು ತ್ರಿವಿಕ್ರಮ್ ಬೇಸರಕ್ಕೆ ಕಾರಣ. ಎಲ್ಲ ಸ್ಪರ್ಧಿಗಳು ಕೂಡ ಹನುಮಂತನ ಮುಂದೆ ಹೋಗಿ ಅವರವರ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರೆ ಭವ್ಯ ಹೇಳಿದೆ ಬೇರೆ, ಆದರೆ ಕೊನೆಗೆ ಹನುಮಂತ ಕೊಟ್ಟಿದ್ದು ಇದೇ ಭವ್ಯಗೆ. ಇದು ಹನುಮಂತನ ಜಾಣ್ಮೆಯೋ ಮೂರ್ಖತನವೋ ಗೊತ್ತಿಲ್ಲ. ಇನ್ನು ಹನುಮಂತ ಭವ್ಯಗೌಡಿಗೆ ಅವಕಾಶವನ್ನು ಕೊಟ್ಟಿದ್ದು ಇಲ್ಲಿ ಪ್ಲಸ್ ಆಗಿದೆ. ಹೀಗಾಗಿ ಟಾಸ್ಕ್ನಲ್ಲಿ ಭವ್ಯ ಅವರು ಆಯ್ಕೆಗಳನ್ನು ಮಾಡಬೇಕು, ಈ ಥರ ಸ್ಪರ್ಧಿಗಳನ್ನು ಆಯ್ಕೆ ಮಾಡಬೇಕು. ಇದರಲ್ಲಿ ತ್ರಿವಿಕ್ರಮನ್ನು ಆಯ್ಕೆ ಮಾಡಿದ್ದು ಕೊನೆಗೆ. ಜೊತೆಗೆ ತ್ರಿವಿಕ್ರಮ್ ಕೂಡ ಸೋಲ್ತಾರೆ. ಆಗ ಇನ್ನಷ್ಟು ದ್ವೇಷ ಇವರ ನಡುವೆ ಹೆಚ್ಚಾಗುತ್ತೆ. ಇದಾದ ನಂತರ ಭವ್ಯ, ತ್ರಿವಿಕ್ರಮ್, ಧನರಾಜು, ಮೋಕ್ಷಿತರನ್ನು ಸೆಲೆಕ್ಟ್ ಮಾಡಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ತ್ರಿವಿಕ್ರಮ್ ಟಾಸ್ಕ್ನಲ್ಲಿ ಗೆಲ್ಲೋಕ್ಕೆ ಆಗಲಿಲ್ಲ. ಇದು ಎಲ್ಲೋ ಒಂದು ಕಡೆ ತ್ರಿವಿಕ್ರಮ್ ಒಂಟಿ ಆಗ್ತಿದ್ದಾರೆ ದಿನದಿಂದ ದಿನಕ್ಕೆ ಅನ್ನುವಂಥ ಮುನ್ಸೂಚನೆಯನ್ನು ಕೊಡ್ತಿದೆ. ಅಷ್ಟು ಮಾತ್ರವಲ್ಲ, ಇಲ್ಲಿ ಚೈತ್ರ ಕುಂದಾಪುರ ಕೂಡ ಒಂದು ವಿಚಾರವನ್ನು ಹೇಳಿದ್ದಾರೆ. ಅವರಿಬ್ಬರ ನಡುವೆ ಪ್ರೀತಿಯ ನಿವೇದನೆ ಆಗಿರೋದು ಹೌದು, ತ್ರಿವಿಕ್ರಮ್ ಪ್ರಪೋಸ್ ಮಾಡಿರೋದು ಕೂಡ ಹೌದು, ಭವ್ಯ ಹೊರಗಡೆ ಹೋದ್ಮೇಲೆ ಹೇಳ್ತೀನಿ ಅಂತ ಹೇಳಿರೋದು ಕೂಡ ಹೌದು. ಜೊತೆಗೆ ಇಲ್ಲಿ ಮತ್ತೊಂದು ವಿಚಾರವನ್ನು ಕೂಡ ಚೈತ್ರ ಹೇಳ್ತಾರೆ. ಈತನಿಗೆ ಸರಿ ಹೋಗದೇ ಇದ್ದರೆ, 1 ತಿಂಗಳ ಒಳಗಡೆ ಸರಿ ಹೋಗದೇ ಇದ್ದರೆ ನೇರವಾಗಿ ಹೇಳ್ತೀನಿ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಭವ್ಯ ಹೇಳಿದ್ದಾರೆ.
ಭವ್ಯ ಹೇಳಿದಾರಂತೆ. ಜೊತೆಗೆ ಒಂದು ವಾರ ಟೈಮ್ ತಗೋ ಅಂತಲೂ ಕೂಡ ತ್ರಿವಿಕ್ರಮ್ ಹೇಳಿದ್ದಾರೆ. ಬಟ್ ಒಂದು ವಾರದ ನಂತರ ನಾನು ಕಾಯೋದಿಲ್ಲ ಅನ್ನುವಂಥ ಮಾತನ್ನು ತ್ರಿವಿಕ್ರಮ್ ಭವ್ಯಕ್ಕೆ ಹೇಳಿದ್ದಾರೆ. ಹೀಗಾಗಿ ಇದು ಕೂಡ ಭಾರಿ ಚರ್ಚೆಯ ಕೇಂದ್ರ ಬಿಂದು ಆಗಿದೆ. ಏನು ಬೇಕಾದರೂ ಹಾಕ್ಬೋದು ಅನ್ನೋದರಲ್ಲಿ ಡೌಟ್ ಇಲ್ಲ. ಇಷ್ಟರ ನಡುವೆ ಮತ್ತೊಂದು ವಿಚಾರವು ಕೂಡ ಚರ್ಚೆಗೆ ಬರ್ತಿದೆ. ಅದು ಇವರ ಈ ಸ್ನೇಹ ಕಟ್ಟಾದಂಥ ಪರಿಣಾಮ ಅಥವಾ ಸ್ನೇಹ ಮುರಿದುಕೊಂಡಂಥ ಪರಿಣಾಮ ಈಗ ನಿಜವಾದಂಥ ಆಟ ಹೊರಗಡೆ ಬರುತ್ತಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಬಹುತೇಕ ಇವರ ಪ್ರೀತಿ ಅಂತ್ಯವಾದಂತೆ. ಬಹುತೇಕ ಮುಂಚೆ ಇದ್ದಂಥ ಬಾಂಡಿಂಗ್ ಇವಾಗಿಲ್ಲ, ಮುಂಚೆ ಇದ್ದಂಥ ಕೇರಿಂಗ್ ಕನ್ಸರ್ನ್ ಇವಾಗಿಲ್ಲ, ಮುಂಚೆ ಇದ್ದಂತಹ ತಾಳ್ಮೆಯೂ ಕೂಡ ಇಲ್ಲ. ಹೀಗಾಗಿ ಇವರ ಈ ಸ್ನೇಹ ಪ್ರೀತಿ ದೊಡ್ಡ ಮನೆಯಲ್ಲೇ ಕೊನೆಯಾಗುತ್ತಾ ಅನ್ನುವಂಥ ಮುನ್ಸೂಚನೆ ಕೊಡ್ತಾ ಇದೆ. ಕಳೆದ ವಾರ ತ್ರಿವಿಕ್ರಮ್ ಅವರು ಭವ್ಯಗೆ ಪ್ರಪೋಸ್ ಮಾಡಿದರು. ಪ್ರೀತಿ ಒಪ್ಪಿಕೊಳ್ತೀರಾ ಅಥವಾ ಇಲ್ವಾ ಅಂತೇಳಿ ನೇರವಾಗಿ ಕೇಳಿದರು. ಅದಕ್ಕೆ ಭವ್ಯ ದೊಡ್ಡ ಮನೆಯಲ್ಲಿ ಇದಕ್ಕೆಲ್ಲ ಉತ್ತರವನ್ನು ಕೊಡೋದಿಲ್ಲ ಅಂತೇಳಿ ಹೇಳಿದ್ದು ಮಾತ್ರವಲ್ಲದೆ ಕಪ್ಪು ಗೆದ್ದು ಬಂದರೆ ಮರು ಯೋಚಿಸದೆ ಒಪ್ಪಿಕೊಳ್ತಿದ್ದೆ ಅಂತೇಳಿ ಹೇಳಿದ್ದಾರೆ. ಅಲ್ಲೂ ಕೂಡ ಫೈನಲ್ ಹತ್ತಿರ ಬರ್ತಿದ್ದಂತೆ ಈ ಬೆಳವಣಿಗೆ ಮತ್ತು ಈ ಬೆಳವಣಿಗೆ ಬೆನ್ನಲ್ಲಿ ನಡೆದಂಥ ಒಂದಷ್ಟು ಆಯಾಮಗಳು ಇದು ಭಾರಿ ಕುತೂಹಲವನ್ನು ಕೇಳಿಸಿದ್ದಾವೆ. ಭವ್ಯ ಜೈಲಿನಲ್ಲಿದ್ದಾಗ ತ್ರಿವಿಕ್ರಮ್ ಅವರು ಬಂದು ಈ ವಿಚಾರವನ್ನು ಕೇಳಿಸ್ತಾ ಇದ್ರು. ನನ್ನನ್ನು ಬಿಟ್ಟು ಬೇರೆ ಯಾರೇ ಬಂದರೂ ಕೂಡ ಮಾತನಾಡಿದ್ರು, ನೀನು ಮಾತನಾಡ್ತೀಯಾ, ನಾವಿಲ್ಲಿ ಕೆಲಸಕ್ಕೆ ಬಂದಿರೋದಾ, ಚೆನ್ನಾಗಿ ಕೆಲಸ ಮಾಡಿದರೆ ದುಡ್ಡು ಸಿಗ್ತದೆ ಅಂತೇಳ್ಬಿಟ್ಟು ತ್ರಿವಿಕ್ರಮ್ ಹೇಳಿದರು. ಈ ಮೂಲಕ ಭವ್ಯ ಉದ್ದೇಶಪೂರ್ವಕವಾಗಿ ತಮ್ಮ ಬಳಿ ಮಾತನಾಡ್ತಿಲ್ಲ ಅನ್ನೋದನ್ನು ಕೂಡ ಅರ್ಥ ಮಾಡಿಸಿದರು. ಆ ಬಳಿಕ ತ್ರಿವಿಕ್ರಮ್ ಮತ್ತು ಭವ್ಯ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿತ್ತು. ಟಾಸ್ಕ್ ವೇಳೆ 3 ಎದುರಾಳಿಗಳನ್ನು ಭವ್ಯ ಆಯ್ಕೆ ಮಾಡಿಕೊಳ್ಬೇಕಾಗಿತ್ತು. ಇಲ್ಲಿಂದ ಈ ಹಂತದಲ್ಲಿ ತ್ರಿವಿಕ್ರಮ್ ಅವರನ್ನು ಮೊದಲು ಆಯ್ಕೆ ಮಾಡಿಕೊಳ್ಳಿಲ್ಲ ಭವ್ಯ ಅನ್ನೋಂಥ ಕಾರಣಕ್ಕೋಸ್ಕರ ತ್ರಿವಿಕ್ರಮ್ ಕೊಂಕು ತೆಗಿದ್ದಾರೆ. ಅಲ್ಲಿಂದ ಶುರುವಾದಂಥ ಈ ಮನಸ್ತಾಪ ಇಲ್ಲಿವರೆಗೂ ಕೂಡ ಮುಂದುವರೆದಿದೆ, ಇನ್ನೂ ಕೂಡ ಮುಂದುವರಿಯುವಂಥ ಲಕ್ಷಣ ಕಾಣಿಸ್ತಿದೆ. ಮತ್ತು ಇದರ ಜೊತೆಗೆ ಸದ್ಯ ಭವ್ಯ ಮತ್ತು ತ್ರಿವಿಕ್ರಮ್ ಮಧ್ಯೆ ಕಿರಿಕು ಹೆಚ್ಚುತ್ತಾನೆ ಇದೆ. ಅದು ಮಂಗಳವಾರದ ಎಪಿಸೋಡ್ನಲ್ಲೂ ಕೂಡ ಹೆಚ್ಚಾಗುತ್ತೆ ಅನ್ನೋಂಥ ಲಕ್ಷಣ ಈಗಾಗಲೇ ಸಿಕ್ಕಾಗಿದೆ. ಅಲ್ಲಿ ಮಂಗಳವಾರದ ಎಪಿಸೋಡ್ನಲ್ಲಿ ಇವರ ಫ್ರೆಂಡ್ಶಿಪ್ ಅಂತ್ಯವಾಗುತ್ತೆ ಅನ್ನುವಂತಹ ಮುನ್ಸೂಚನೆ ಸಿಗ್ತಾಯಿದೆ. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಕಿತ್ತಾಡಿಕೊಂಡಿದ್ದಾರೆ, ಅಷ್ಟರ ಮಟ್ಟಿಗೆ ಪರಸ್ಪರ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇದು ನೇರವಾಗಿ ಇಲ್ಲಿ ಯಾವುದರ ಮೇಲೆ ಪರಿಣಾಮ ಬೀರುತ್ತೆ, ಇವರ ಆಟದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತಹ ಸೆನ್ಸ್ ಇವರಿಗಿಲ್ಲ ಅಂತೇಳಿ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಫೈನಲ್ ವೀಕು, ಸೆಮಿಫೈನಲ್ ವೀಕು ಈ ಹಂತದಲ್ಲಿ ಈ ರೀತಿ ಯಾವುದೋ ಒಂದು ವೈಯಕ್ತಿಕ ನಿರ್ಧಾರಕ್ಕೆ ಅಥವಾ ವೈಯಕ್ತಿಕ ಕಾರಣಗಳಿಗೆ ಈ ರೀತಿ ಆಟವನ್ನೇ ಹಾಳು ಮಾಡ್ಕೊಳ್ಳೋದು ಎಷ್ಟು ಸರಿ ಅನ್ನುವಂಥದ್ದು ಮೊದಲ ಪ್ರಶ್ನೆ. ಜೊತೆಗೆ ಭವ್ಯ ಮತ್ತು ತ್ರಿವಿಕ್ರಮ್ ಅವರ ಸ್ನೇಹ, ಫ್ರೆಂಡ್ಶಿಪ್ಪು ಅಥವಾ ಲವ್ವು ಮತ್ತೊಂದು ಏನೇ ಇರ್ಬೋದು, ಅದು ಹೊರಗಡೆ ಹೋಗಿ ಇನ್ನೂ ಚರ್ಚೆ ಮಾಡ್ಬೋದು, ಹೊರಗಡೆ ಅದನ್ನು ಮುಂದುವರಿಸ್ಬೋದು. ಅದನ್ನು ಬಿಟ್ಕೊಂಡು ಇಲ್ಲಿ ಮಾಡಿಕೊಂಡು ಎಲ್ಲವನ್ನು ಕೂಡ ಹಾಳು ಮಾಡ್ಕೊಳ್ತಾರಾ ಅನ್ನುವಂಥ ಆತಂಕ ಕೆಲವರದು. ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.